SEM ಅಂದ್ರೆ ಏನು ಅಂತ ನಾನು ಒನ್ ಬೈ ಒನ್ ಹೇಳ್ತಾ ಬರ್ತೀನಿ. ಸೊ SEMಗೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ, ತುಂಬಾ ಸರ್ಚ್ ಇಂಜಿನ್ ಇದೆ. ಫಾರ್ ಎಕ್ಸಾಂಪಲ್ ತುಂಬಾ ಪಾಪ್ಯುಲರ್ ಅಂದ್ರೆ ಗೂಗಲ್ ಹೇಳ್ಬೋದು, ಮತ್ತೆ ಬಿಂಗ್, ಮತ್ತೆ ಯಾಹೂ, ಇದೆಲ್ಲ ಸರ್ಚ್ ಇಂಜಿನ್ಸ್. ಓಕೆನಾ. ಬಟ್ ಇಂಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋದು ಗೂಗಲೇ. ಆಲ್ಮೋಸ್ಟ್ ನಾವೆಲ್ಲರೂ ಗೂಗಲೇ ಯೂಸ್ ಮಾಡ್ತಾ ಇದ್ವಿ. ಸೊ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂದ್ರೆ ಏನಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರೂ ಕೀವರ್ಡ್ ರಿಲೇಟೆಡ್ ಸರ್ಚ್ ಮಾಡ್ತೀವಿ. ಕೀವರ್ಡ್ ಸರ್ಚ್ ಮಾಡಿದ್ರೆ ಗೂಗಲ್ ಏನ್ ಮಾಡುತ್ತೆ, ಒಂದು ಸೆಟ್ ಆಫ್ ರಿಸಲ್ಟ್ಸ್ ಕೊಡುತ್ತೆ. ಸೊ ಅಲ್ಲಿ ಹೋಗಿ ನಾವು ಮಾರ್ಕೆಟಿಂಗ್ ಮಾಡೋದು ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. ಫಾರ್ ಎಕ್ಸಾಂಪಲ್, ಕೀವರ್ಡ್ ಸರ್ಚ್ ಅಂತ ಹೇಳ್ದೆ ಅಲ್ವಾ, ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಒಂದು ಕೀವರ್ಡ್ ಸರ್ಚ್ ಮಾಡ್ತೀನಿ, ಗೂಗಲ್ ಹೋಗ್ತೀನಿ. ಸೊ ಈ ತರ ಸರ್ಚ್ ಬಾರ್ ಸಿಗುತ್ತೆ, ವೆಬ್ ಡಿಸೈನ್ ಕಂಪನಿ ಇನ್ ಬ್ಯಾಂಗ್ಳೂರ್ ಅಂತ ಹಾಕ್ತೀನಿ. ಸೊ ವೆಬ್ ಡಿಸೈನ್ ಕಂಪನಿ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿದ್ರೆ ಫಸ್ಟ್ ಇಲ್ಲಿ ಸ್ಪಾನ್ಸರ್ಡ್ ಅಂತ ಇದೆ ಅಲ್ವಾ, ಸ್ಪಾನ್ಸರ್ಡ್ ಅಂತ ಇದೆ. ಸೊ ಸ್ಪಾನ್ಸರ್ಡ್ ಅಲ್ಲ, ಗೂಗಲ್ ಆಡ್ಸ್ ಅಂತ ಹೇಳ್ತಾರೆ. ಸೊ ಫಸ್ಟ್ ನಮ್ಗೆ ಒಂದು ಕೀವರ್ಡ್ ಸರ್ಚ್ ಮಾಡಿದೀವಿ, ಅದರಲ್ಲಿ ಏನ್ ಸಿಗಿದೆ, ಸ್ಪಾನ್ಸರ್ಡ್ ಅಂದ್ರೆ ಗೂಗಲ್ ಆಡ್ಸ್ ಸಿಗಿದೆ. ಸೊ ಸೆಕೆಂಡ್ ರಿಸಲ್ಟ್ ಏನಂತ ನಾವು ನೋಡೋಣ. ಸೊ ಇಲ್ಲಿ ಹೋದ್ರೆ ಹಂಗೆ ಕೆಳಗಡೆ ಬಂದ್ರೆ ಇಲ್ಲಿ ಒಂದು 3 ರಿಸಲ್ಟ್ ತೋರಿಸ್ತಾ ಇದೆಯಾ, ಇದು ಲೋಕಲ್ SEO ರಿಸಲ್ಟ್ ಅಂತ ಹೇಳ್ತೀವಿ. ಓಕೆ. ಸೊ ಸೆಕೆಂಡ್ ಲೋಕಲ್ SEO. ಹಂಗೆ ಡೌನ್ ಬಂದ್ರೆ ಇಲ್ಲಿ ಇನ್ನೊಂದು ವೆಬ್ಸೈಟ್ ಎಲ್ಲ ರ್ಯಾಂಕ್ ಆಗ್ತದೆ. ಇಲ್ಲಿ ಜಸ್ಟ್ ಪ್ರೊಫೈಲ್ ರ್ಯಾಂಕ್ ಆಗ್ತದೆ, ಇಲ್ಲೂ ವೆಬ್ಸೈಟ್ ರ್ಯಾಂಕ್ ಆಗ್ತದೆ, ಬಟ್ ಸ್ಪಾನ್ಸರ್ ಟ್ಯಾಗ್ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ ಬಂದ್ರೆ, ಸೊ ಇಲ್ಲಿ ಸ್ಪಾನ್ಸರ್ ಟ್ಯಾಗ್ ಎಲ್ಲ ಏನಿಲ್ಲ, ಜಸ್ಟ್ ನ್ಯಾಚುರಲ್ ಆಗಿ ಇದೆಲ್ಲ ರ್ಯಾಂಕ್ ಆಗ್ತದೆ. ಸೊ ಇದು ವೆಬ್ಸೈಟ್ SEO ಅಂತ ಹೇಳೋಣ. ಸೊ ಇದೆಲ್ಲ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲೇ ಬರೋದು.